ಬಕೆಟ್ ಹಿಡಿದು ಸಲಾಂ ಹೊಡಿಯಲ್ಲ ನಾನು ಜನತಾದಳದಾಗಿದ್ದಾಗಲೂ ಅದೇ ತರ ಇದ್ದೆ, ಈಗಲೂ ಅದೇ ತರ ಇದ್ದೀನಿ. ನಾನು ಯಾರಿಗೂ ಬಕೆಟ್ ಹಿಡಿದು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗಿಲ್ಲ. ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಸಿಡಿದದ್ದ ಗುಬ್ಬಿ ಶಾಸಕ. ನನಗೆ ಇಷ್ಟ ಬಂದೋಗಿ ಸರ್, ನಮ್ದೊಂದು ನೇಚರ್ ಐತೆ. ನನಗೆ ಮನಸ್ಸಿಗೆ ಒಪ್ಪಿರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಮನಸ್ಸಿಗೆ ಒಪ್ಪಲಿಲ್ಲ ಅಂದ್ರೆ ಅವ್ರು ಎಷ್ಟು ದೊಡ್ಡ ಮನುಷ್ಯನಾಗಿರ್ಲಿ, ಅವ್ರು ಯಾವೊಂದನಾಗಿರ್ಲಿ ನಾನು ಭಾಗವಹಿಸಲ್ಲ. ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಲೆವೆಲ್ ಪಬ್ಲಿಕ್ ಹೆಲ್ತ್ ಯೂನಿಯನ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಸದಸ್ಯರಾದ ಮೊಹಮ್ಮದ್ ಸಾದಿಕ್, ಕುಮಾರ್, ಸಿ ಮೋಹನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿಎಚ್ ಜಗನ್ನಾಥ, ಮುಖಂಡರಾದ ಅಶೋಕ್, ನರಸಿಂಹಯ್ಯ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ, ಅಧಿಕಾರಕ್ಕಾಗಿ ಬಕೆಟ್ ಹಿಡಿದು ಸಲಾಂ ಹೊಡೆಯೋ ಪ್ರವೃತ್ತಿ ನನಗಿಲ್ಲ. ವೈಯಕ್ತಿಕವಾಗಿ ನನಗೆ ಅನಿಸುವ ಕೆಲಸವನ್ನ ಮಾಡ್ತೀನಂತ ಆಕ್ರೋಶ ಭರಿತವಾಗಿ ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಿ ಯಾರ ಜೊತೆಯೂ ಸಂಬಂಧ ಬೆಳೆಸುವುದೇನೂ ಇಲ್ಲ. ಜೊತೆಗೆ ಯಾವುದೇ ನಾಯಕರ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಕೂಡ ಇಲ್ಲ. ಯಾರೇನೂ ನನ್ನ ಆಸ್ತಿಯನ್ನ ಹೊಡೆದಿಲ್ಲ. ಹಾಗಾಗಿ ಯಾರನ್ನ ಓಲೈಕೆ ಮಾಡಿ ರಾಜಕೀಯ ಮಾಡುವ ಸ್ಥಿತಿ ನನಗಿಲ್ಲ ಎಂದಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಶಾಸಕರು ಭಾಗಿಯಾಗ್ತಾ ಇಲ್ಲ ಅಂತ ನನಗೆ ಇಷ್ಟ ಬಂದೋಗಿ ಸರ್, ನಮ್ದೊಂದು ನೇಚರ್ ಐತೆ. ನನಗೆ ಮನಸ್ಸಿಗೆ ಒಪ್ಪಿರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಮನಸ್ಸಿಗೆ ಒಪ್ಪಲಿಲ್ಲ ಅಂದ್ರೆ ಅವ್ರು ಎಷ್ಟು ದೊಡ್ಡ ಮನುಷ್ಯನಾಗಿರ್ಲಿ, ಅವ್ರು ಯಾವೊಂದನಾಗಿರ್ಲಿ ನಾನು ಭಾಗವಹಿಸಲ್ಲ. ಅದೇ ಶಾಸಕರ ನಡೆ ತೀವ್ರ ಕುತೂಹಲ ಕೇಳಿಸಿದೆ. ಏನೇನು ಆ ಥರ ಕುತೂಹಲ ನಡೆಸ್ತಕ್ಕಂಥದ್ದು ಏನೂ ಇಲ್ಲ. ನಾನು ಜನತಾದಳದಾಗಿದ್ದಾಗಲೂ ಅದೇ ಥರ ಇದ್ದೆ, ಈಗಲೂ ಅದೇ ಥರ ಇದ್ದೀನಿ. ನಾನು ಯಾರಿಗೂ ಬಕೆಟ್ ಹಿಡಿದು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗಿಲ್ಲ. ಅದರಿಂದ ನನಗೆ ವೈಯಕ್ತಿಕವಾಗಿ ಎಲ್ಲಿ ಹೋಗ್ಬೇಕು ಅನಿಸುತ್ತೋ ಅಲ್ಲಿ ಹೋಗ್ತೀನಿ, ಎಲ್ಲಿ ಹೋಗೋದು ಬೇಡ ಅನಿಸುತ್ತೋ ಅಲ್ಲಿ ಹೋಗಲ್ಲ. ಅಷ್ಟು ಬಿಟ್ಟರೆ ನನಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ನನ್ನ ಆಸ್ತಿ ಏನಾರು ಹೊಡೆದವ್ರ ಮುನ್ಸ್ಕೊಳಕ್ಕೆ, ಆಸ್ತಿ ಏನಾರು ಹೊಡೆದವ್ರ, ನಮ್ಮ ಅಪ್ಪನ ಆಸ್ತಿ ಏನಾರು ಹೊಡೆದವ್ರ, ಏನಕ್ಕೆ ಅವ್ರ ಮೇಲೆ ಮುನ್ಸ್ಕೊಳ್ಳಿ? ನಾನು ಮುನ್ಸ್ಕೊಂಡಿರ್ತಾನೆ, ನನಗೆ ಬರೋ ಭಾಗ್ಯ ಏನೈತೆ, ಅವ್ರು ಕಳ್ಕೊಳ್ಳೋದು ಏನೈತೆ? ಮುನ್ಸ್ಕೊಳ್ಳೋದ್ರಿಂದ ನೆನ್ಸ್ಕೊಳ್ಳೋದ್ರಿಂದ ಅವೆಲ್ಲ ಏನೂ ಇಲ್ಲ. ರಾಜಕೀಯ ಬಗ್ಗೆ ನಾನು ಇದು ನಿರಂತರವಾಗಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ಅದೇ ಥರ ರಾಜಕೀಯ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಯಾರಿಗೂ ಬಕೆಟ್ ಹಿಡಿದು ಯಾರಿಗೂ ಓಲೈಸಿ ರಾಜಕೀಯ ಮಾಡ್ತಕ್ಕಂಥದ್ದು, ಮತ್ತು ಅದರಿಂದ ಅಧಿಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರಂತ ಹೋಗಿ ಸಲಾ ಮಾಡೋದು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗೇನಿಲ್ಲ. ಆ ಥರ ನಡವಳಿಕೆಯೂ ನಂದಿಲ್ಲ. ನಾನು ಅಧಿಕಾರದ ಹಿಂದೆ ಓದನೂ ಅಲ್ಲ. ನಾನು ಯಾರ ತಾವಲು ಅಧಿಕಾರ ಕೇಳ್ಕೊಂಡು ಅಧಿಕಾರಕ್ಕೋಸ್ಕರ ಇನ್ನೊಬ್ಬರು ಓಲೈಸ್ಕೊಂಡು ಅವ್ರನ್ನ ಇಂದ್ರ ಚಂದ್ರ ಅಂತ ಹೊಗಳಿ ನನಗೇನು ಅದರಿಂದ ಏನು ಆಗಬೇಕಾಗಿಲ್ಲ. ನಾನು ಅವತ್ತು ಅಧಿಕಾರ ಕೊಡಿ ಅಂತ ಯಾರನ್ನೂ ತಕ್ಕ ಓದೋನಲ್ಲ. ಅಧಿಕಾರ ತಾನಾಯ್ತು ಬಂದರೆ ಅದನ್ನು ನಿರ್ವಹಣೆ ಮಾಡ್ತೀನಿ. ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರು ಓಲೈಸಿ ಅದರಿಂದ ಅಧಿಕಾರ ಬರುತ್ತೆ ಅಂದರೆ ಆ ಅಧಿಕಾರ ನಮ್ಮ ಅಪ್ರಾಣೆಗೂ ಬೇಡ ನನಗೆ. ಇನ್ನು ದಲಿತ ಸಿಎಂ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಎಸ್ಆರ್ ಶ್ರೀನಿವಾಸ, ದಲಿತ ಮುಖ್ಯಮಂತ್ರಿ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ತಲೆ ಕೆಟ್ಟವರು ರಾಜಕೀಯದಲ್ಲಿ ಕೆಲವರಿದ್ದಾರೆ. ಅವರಿಗೆ ಅನಿಸಿದ ಹಾಗೆ ಇಲ್ಲ ಸಲ್ಲದ ಹೇಳಿಕೆ ನೀಡ್ತಾರೆ. ವ್ಯವಸ್ಥೆ ಕೆಟ್ಟಿದೆ, ಅದನ್ನ ಬದಲಾವಣೆ ಮಾಡಲು ಆಗಲ್ಲ. ನಮ್ಮೆಲ್ಲ ಕೋತಿ ಆಟಗಳನ್ನ ಜನ ನೋಡ್ತಿದ್ದಾರೆ ಎಂದು ಕಾಲೆಳೆದಿದ್ದಾರೆ. ಯಾರೋ ಸರ್ ತಲೆ ಕೆಟ್ಟರು ಯಾರೋ ಮಾತಾಡ್ತಾರೆ ಅಷ್ಟೇ ಸರ್. ಹೈಕಮಾಂಡಾಗ ಆಗಿರೋದು ನನಗೂ ನಿನಗೂ ಏನು ಗೊತ್ತಾಗುತ್ತೆ ಸರ್? ಸುಮ್ಮನೆ ಬಾಯ್ಚಟಕ್ಕೆ ಇಲ್ಲಿ ಮಾತಾಡ್ಕೊಳೋದು, ನೀವು ಅದನ್ನೆಲ್ಲ ಬೆಳಗಿನ ಸಾಯಂಕಾಲ ತನಕ ಚಚ್ಚೋದು, ಅದೊಂದು ನ್ಯೂಸ್ ಹೋಗೋದು, ಇವೆಲ್ಲ ವ್ಯವಸ್ಥೆ ಎತ್ತೋಗ್ತಾ ಇದ್ದೀವಿ ನಾವೆಲ್ಲ. ನನಗೇನು ಕೆಲಸ ವಹಿಸೈತೋ ಸರ್ಕಾರ, ನನಗೇನು ಜನ ನನಗೆ ತೀರ್ಪು ಕೊಟ್ಟರೋ ಆ ಕೆಲಸನ ನಾನು ಬದುಕೊಂಡು ಕೆಲಸ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ನಿಮ್ಮ ಮೀಡಿಯಾದಲ್ಲಿ ಕೇಳ್ತೀರಾ ಅಂತ ಹೇಳ್ಬಿಟ್ಟು ನೀವು ಅದನ್ನು ತಗೊಂಡು ಒಂದು ಬಿಸೆಲ್ಲ ಉಜ್ಜಿ ಇದೇನು ವ್ಯವಸ್ಥೆಯಲ್ಲಿ ಇದ್ದೀವಿ ಸರ್ ನಾವು? ಇದೇನ್ರಾಗ ಇದ್ದೀವಿ? ಕೆಲವರು ತಲೆಕೆಟ್ಟರೆಲ್ಲರೂ ರಾಜಕೀಯದಾಗ ಅವ್ರೆ ಏನು ಬೇಕಾದಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವೆಲ್ಲ ಈ ಥರ ಆಗಬಾರ್ದು. ಅವೆಲ್ಲ ಬಿಟ್ಬಿಟ್ಟು ಬಾಯಿ ಬಿಟ್ಟರೆಲ್ಲ ಸುಳ್ಳು. ನಮ್ಮ ವಿರೋಧ ಪಕ್ಷ ನಾಯಕರವರೇ ಅಶೋಕ್ ಅವರು ಸಿದ್ದರಾಮಣ್ಣ ಮನೇಲೇ ಐತಿ ಅಂತ ಇವ್ರು ಹೋಗಿ ನೋಡಿದ್ರೆ ಸಿದ್ದರಾಮಣ್ಣ ಮನೇಲಿ ಇರೋದ ಒರಿಜಿನಲ್ ಪ್ರತಿ ಸಿದ್ದರಾಮಣ್ಣ ಮನೇಲಿ ಐತಿ, ಇವ್ರು ಹೋಗಿ ನೋಡಿದ್ರೆ ಹೋಗಲಿ. ವ್ಯವಸ್ಥೆ ಹಿಂಗೆ ಆಗೋಯ್ತಿ, ಏನು ಮಾಡೋಕ್ಕಾಗಲ್ಲ. ಇದನ್ನು ನಾವು ಯಾರೂ ಬದಲಾವಣೆ ಮಾಡೋಕ್ಕೋಗಲ್ಲ. ನಮ್ಮ ಜನನೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟವ್ರೆ. ಆದರೆ ಕೇಳ್ತಾರೆ ಅಷ್ಟೇ, ಕೇಳ್ತಾರೆ. ನಾವು ಹೇಳೋದು ನಮ್ಮ ದೊಂಬರಾಟ ಎಲ್ಲ ನೋಡ್ತಾ ಇರ್ತಾರೆ. ನಮ್ಮ ಆಟಗಳನ್ನೆಲ್ಲ ಕೋತಿ ಆಟಗಳನ್ನೆಲ್ಲ ನೋಡ್ತಾವ್ರೆ ಅಷ್ಟೇ ಜನ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ. ನಾನು ಜನತಾದಳದಾಗಿದ್ದಾಗಲೂ ಅದೇ ಥರ ಇದ್ದೆ, ಈಗಲೂ ಅದೇ ಥರ ಇದ್ದೀನಿ. ನಾನು ಯಾರಿಗೂ ಬಕೆಟ್ ಹಿಡಿದು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗಿಲ್ಲ.